ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಸಮಸ್ತ ನನ್ನ ಮುಸಲ್ಮಾನ್ ಬಾಂಧವರು ಹಾಗೂ ನನ್ನ ಸಹೋದರರು, ಹಿರಿಯರು, ಗುರುಗಳು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಿನ್ನೆ ಮತ್ತು ಇವತ್ತು ದಿನಾಂಕ 6/7/2026 ಈ 2 ದಿನ ಇಸ್ತೆಮಾ ನಡೀತಾ ಇದೆ. ಗುಂಡ್ಲುಪೇಟೆ ಪಟ್ಟಣದ ಕ್ಯಾಲಿಕೇಟ್ ಮುಖ್ಯ ರಸ್ತೆಯಲ್ಲಿ ಅದ್ಧೂರಿಯಾಗಿ ಒಂದು ಇಸ್ತೆಮಾ ನಡೀತಾ ಇದೆ. ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಇಸ್ಲಾಂ ಧರ್ಮದ ಒಂದು ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಸ್ಲಿಮರು ಅಲ್ಲದೆ ಮುಸ್ಲಿಮೇತರ ಸಹೋದರರು ಕೂಡ ಬಂದು ಭಾಗವಹಿಸ್ತಾ ಇರತಕ್ಕಂಥದ್ದು ಬಹಳ ನಿಜಕ್ಕೂ ಸಂತೋಷಕರವಾದ ವಿಚಾರ. ನೀವು ನೋಡಿದ ಹಾಗೆ ಸುಮಾರು ಎಲ್ಲರೂ ಕೂಡ ಇದ್ದರು. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಇದರಲ್ಲಿ ಊಟೋಪಚಾರಗಳು ನಗರ ಮತ್ತು ಚಾಮರಾಜನಗರ, ಕೊಳ್ಳೇಗಾಲ 2 ಝೋನ್ ಮಾಡಿಕೊಂಡು ಒಳ್ಳೆ ಊಟವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಅತಿ ಕಡಿಮೆ ದರದಲ್ಲಿ ಊಟವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ಕಡೆ ಫ್ರೂಟು, ಕಲ್ಲಂಗಡಿ ಹಣ್ಣು ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು, ಆಮೇಲೆ ತಂಪು ಪಾನೀಯಗಳು ಮತ್ತು ಮಜ್ಜಿಗೆ ವಿತರಿಸ್ತಕ್ಕಂಥದ್ದು, ಆಮೇಲೆ ಬರೀ 5 ರೂಪಾಯಿಗೆ ಒಂದು ಟೀ 2 ಬಿಸ್ಕೆಟ್ ಕೊಡೋ ಮೂಲಕ ಅದನ್ನು ಕೂಡ ಅವ್ರ ಕೈಲಿ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇನ್ನು ತಾವು ನೋಡಿದಿರಿ. ಇಲ್ಲಿ ಸುಮಾರು 60-70 ಸಾವಿರಕ್ಕೂ ಮೇಲೆ ಜನಗಳು ಬಂದು ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದೊಂದು ಇಸ್ಲಾಂ ಧರ್ಮದ ಬಗ್ಗೆ ಒಂದು ನಮ್ಮ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಧರ್ಮಗುರುಗಳು, ದೊಡ್ಡ ಗುರುಗಳು ಬಂದು ಬೋಧನೆ ಮಾಡ್ತಕ್ಕಂಥದ್ದು. ನಮ್ಮ ಇಸ್ಲಾಂ ಧರ್ಮ ಅಂದರೆ ಏನು, ಯಾವ ರೀತಿ ನಮ್ಮ ಈ ಭೂಮಿ ಮೇಲೆ ಬದುಕಬೇಕು, ಈ ಭೂಮಿ ಮೇಲೆ ಬದುಕಿದ ನಂತರ ಅಂತ್ಯ ವಿಶ್ರಾಂತಿ ಪಡೆದ ನಂತರ ಇನ್ನೊಂದು ಜೀವನ ನಮಗಿದೆ. ಆ ಜೀವನಕ್ಕೋಸ್ಕರ ಈ ಭೂಮಿ ಮೇಲೆ ನಾವು ಏನು ಮಾಡಬೇಕು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸ್ವರ್ಗಕ್ಕೆ ಹೋಗಿದ್ರೆ ಏನು ಮಾಡಬೇಕು, ಏನಾದರೂ ನಾವು ಕರ್ಮಗಳು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋತಕ್ಕಂಥದ್ದನ್ನು ನಮಗೆ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಾವು ಅತಿ ಹೆಚ್ಚು ಅಂಥ ವಿದ್ಯಾವಂತರು ಏನಿಲ್ಲ. ಹಾಗಾಗಿ ಅವ್ರು ನಡೆದು ಬಂದ ಹಾದಿಯಲ್ಲಿ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮಾರ್ಗ ಏನು ಅವ್ರ ಮಾರ್ಗ ಇದೆ, ಆ ಒಂದು ವಿಚಾರವಾಗಿ ನಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಬಂದು ಜಿಲ್ಲೆಯ ನಮ್ಮ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಜನರು ಬರ್ತಾನೆ ಇದ್ದಾರೆ. ಸುಮಾರು 8 ಗಂಟೆಗಳು ಬರ್ತಾನೆ ಇರ್ತಾರೆ. ಒಂದು 60-70 ಸಾವಿರ ಜನ ಸೇರೋರು ನಿರೀಕ್ಷೆ ಕೂಡ ಇದೆ. 9 ಗಂಟೆಗೆ ಸುಮಾರು 9 ಗಂಟೆ ನಂತರ ಒಂದು ಪ್ರತ್ಯೇಕವಾದ ಪ್ರಾರ್ಥನೆ ನಡೀತದೆ. ಈ ಒಂದು ಪ್ರಾರ್ಥನೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು, ಮಾಧ್ಯಮ ಮಿತ್ರದವರು, ಆಮೇಲೆ ದೃಶ್ಯ ಮಾಧ್ಯಮದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಮುಸಲ್ಮಾನ್ ಬಾಂಧವರ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ. ನಮಸ್ಕಾರ ರೇಸ್ ಪಾಸ್ ಅವರೇ, ಇವತ್ತು ಬಹಳ ಮಹತ್ವದ ದಿನ ನೋಡಿ. ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಇರ್ತಕ್ಕಂತಹ ಒಂದು ಈ ಮೈದಾನದಲ್ಲಿ ಲಕ್ಷಾಂತರ ಜನ ಒಂದು ಮುಸ್ಲಿಂ ಸಮುದಾಯದವರು ಬಹಳ ಒಂದು ಧಾರ್ಮಿಕತೆಯನ್ನ ಬಹಳ ಭಾವೈಕ್ಯತೆಯಿಂದ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಿ ಸರ್. ನಮಸ್ತೆ ರಾಜು ಅವರೇ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಚಾಮರಾಜನಗರ ಜಿಲ್ಲೆಯಾದ್ಯಂತ ನಮ್ಮ ಮುಸ್ಲಿಂ ಬಾಂಧವರಿಂದ ಈ ಸಾಲಾನ ಇಸ್ತೆಮಾ ಕಾರ್ಯಕ್ರಮ ಏನಿದೆ, ಇದು ಒಂದು ಕೋಮು ಸಾಮರಸ್ಯದ ಕಾರ್ಯಕ್ರಮ. ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಏನೊಂದು ಧಾರ್ಮಿಕವಾಗಿ ಇದುವರೆಗೂ ಕೂಡ ಕೆಲವೊಂದು ತಿಳುವಳಿಕೆ, ಆಚಾರ ವಿಚಾರಗಳಲ್ಲಿ ನಮ್ಮ ಒಂದು ಚಿಕ್ಕವರಿಂದ ಹಿಡಿದು ಕೂಡ ದೊಡ್ಡವರವರೆಗೂ ಆಚಾರ ವಿಚಾರ, ನಮ್ಮ ಏನು ನಬಿ ನಾಯಕಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಡೆದು ಬಂತ ಹಾದಿ ಕೂಡ ನಾವು ಧರ್ಮದಲ್ಲಿ ಯಾವ ಥರ ಇರಬೇಕು ಏನು ಅನ್ನೋದನ್ನು ಒಂದು ತಿಳುವಳಿಕೆ ಇರಲ್ಲ. ಹಾಗಾಗಿ ಈ ಒಂದು ಇಸ್ತೆಮಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾವಾರು ಕೂಡ ಯಾವ ರೀತಿ ಇರಬೇಕು, ನಾವು ದೊಡ್ಡವರಾಗಿದ್ದೀವಿ, ನಾವು ಈಗ ಸ್ಕೂಲು ಇಲ್ಲ ಮದ್ರಸಕ್ಕೆ ಹೋಗಿ ಕಲಿಯೋಕ್ಕಾಗಲ್ಲ. ಈ ಒಂದು ಇಸ್ತೆಮಾ ಕಾರ್ಯಕ್ರಮದಲ್ಲಿ ಬಂದಾಗ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ವ್ಯವಹರಿಸಬೇಕು, ನಮ್ಮ ಧಾರ್ಮಿಕವಾಗಿ ಯಾವ ರೀತಿ ನಾವು ಬೆಳಿಬೇಕು ಅನ್ನೋದನ್ನು ಇಲ್ಲಿ ನಮ್ಮ ಧರ್ಮಗುರುಗಳು ನಮಗೆ ತಿಳಿ ಹೇಳಿ ನಮಗೊಂದು ಉತ್ತಮ ಮಾರ್ಗದರ್ಶನ ಕೊಡ್ತಾರೆ. ನಾವು ಕೂಡ ಈ ಒಂದು ಮಾರ್ಗದರ್ಶನದಲ್ಲಿ ಹೋದರೆ ಕೋಮು ಸಾಮರಸ್ಯದಿಂದ ನಾವು ಎಲ್ಲರ ಜೊತೆ ಸಹಬಾಳ್ವಿಕೆ ಮಾಡ್ಬೋದು. ಒಂದು ತಂದೆ ತಾಯಿ ಜೊತೆ ಯಾವ ಥರ ಇರಬೇಕು, ಮಕ್ಕಳ ಜೊತೆ ಯಾವ ಥರ ವ್ಯವಹರಿಸಬೇಕು, ಹಾಗೂ ಹೊರ ಜಗತ್ತಿನಲ್ಲಿ ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು, ಮೋಸ ವಂಚನೆಗಳಿಂದ ದೂರ ಇರಬೇಕು ಅನ್ನೋದನ್ನು ಕೂಲಂಕುಷವಾಗಿ ಇಲ್ಲಿ ನಮಗೆ ತಿಳಿ ಹೇಳ್ತಾರೆ. ಆದ್ದರಿಂದ ಈ ಥರ ಒಂದು ಏನು ವರ್ಷಕ್ಕೊಮ್ಮೆ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಊರುಗಳಿಂದ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರು ಹಾಗೂ ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಬಂದಾಗ ಇಲ್ಲಿ ಒಂದು ಏನು ನಮ್ಮ ಒಂದು ಮುಂದಿನ ಏನೋ ಒಂದು ಬಾಳ್ವೆ ಇದೆ, ಯಾವ ಒಂದು ಮಾರ್ಗದಲ್ಲಿ ಹೋದರೆ ನಾವು ಎಲ್ಲರ ಜೊತೆ ಸ್ನೇಹ ಪ್ರೀತಿಯಿಂದ ಇರ್ಬೋದು ಅನ್ನೋದು ನಮಗೆ ತಿಳಿ ಹೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ನಾವು ಬಂದಿದ್ದೀವಿ. ನೀವು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಕೇಳಿದಾಗ ಈ ಒಂದು ಏನು ಹೊರ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಓಕೆ ಸರ್.
ರಶೀದ್ ಭಾಯ್ ನಮಸ್ಕಾರ. ನಮಸ್ತೆ. ಇವತ್ತು ಬಹಳ ಒಂದು ಮಹತ್ವದ ದಿನ. ಯಾಕಂದರೆ ಈ ಒಂದು ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಇಸ್ತಾಮ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಬಹಳ ಶಾಂತಿ ಸೌಹಾರ್ದತೆಯಿಂದ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಿ ಸರ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು ಒಂದು ಹಬ್ಬದ ವಿಚಾರ ಥರ ಇದೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ಮೇಲು ಕೇಳು ಏನೂ ಇಲ್ಲ, ಎಲ್ಲ ಒಂತಾಯಿ ಮಕ್ಕಳ ಥರ ನಾವು ತುಂಬ ವಿಜೃಂಭಣೆಯಿಂದ 7 ದಿನ ಅಂದರೆ 6, 7 2 ದಿನ ಮಾಡ್ತಾಯಿದ್ದೀವಿ. ಇನ್ನು 9 ಗಂಟೆವರೆಗೂ ಒಂದು ಪ್ರಾರ್ಥನೆ ಮುಗಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಮಾತಾಡಿ ಸರ್. ಈ ದಿನ ನಮ್ಮ ಜಿಲ್ಲೆಯ ಇಸ್ತಮ ಆಗಿದೆ. ಈ ಇಸ್ತಮದಲ್ಲಿ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ, ಆ ಎಲ್ಲ ಜನಾಂಗದವರು ಇಲ್ಲಿ ಬಂದಿದ್ದಾರೆ. ಆದರೆ ಒಂದು ಚೂರು ಕೂಡ ಯಾವುದೇ ರೀತಿ ಕಾನೂನಿಗಾಗಲಿ ಇನ್ನೊಬ್ಬರಿಗೆ ಧಕ್ಕೆ ತರುವಂತಹ ಮಾತಿಲ್ಲ. ಏನು ನಮ್ಮಲ್ಲಿ ಹರಾಮ್ ಹಲಾಲ್ ಅಂತ ಇದೆ, ಈ ಹರಾಮ್ ಹಲಾಲ್ ಬಗ್ಗೆ ತಿಳುವಳಿಕೆ ತಗೊಂಡಿದ್ದೀವಿ. ಈ ಹರಾಮ್ ಹಲಾಲ್ ನಾವು ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಹರಾಮ್ ಏನಂತಾರೆ, ಹಲಾಲ್ ಯಾತಿಗೆ ನಾವು ಮಾಡಬೇಕು ಅನ್ನೋದನ್ನ ಎಲ್ಲ ಇಲ್ಲಿ ಕಲಿಸ್ತಾ ಇದ್ದಾರೆ. ಅದರಿಂದ ನಾವೆಲ್ಲ ಹಲಾಲ್ ಜಿಂದಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಾವು ಮುಂದೆ ಯಾವ ರೀತಿ ನಾವು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸಬೇಕು ಅನ್ನೋದನ್ನ ಇಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಅದೇ ಮುಂದೆ ನಾವು ಯಾವ ರೀತಿ ನಮಾಜ್ ಮಾಡಬೇಕು, ದೊಡ್ಡ